ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಡಾಕ್ಟರ್ ಜಯಮಾಲಾ ಅವರು ಬರೆದ ಗುಣಸಾಗರಿ ಪಂಡರೀಬಾಯಿ ಎಂಬ ಪಾಠವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಈ ಗುಣಸಾಗರಿ ಪಂಡರೀಬಾಯಿ ಎಂಬ ಪಾಠವನ್ನು ಬರೆದಂತಹ ಅಥವಾ ಪಠ್ಯಪೂರಕ ಅಧ್ಯಯನವನ್ನು ರಚಿಸಿದಂತಹ ಡಾಕ್ಟರ್ ಜಯಮಾಲಾ ಅವರ ಇತಿಹಾಸವನ್ನು ಅಥವಾ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಚಲನಚಿತ್ರ ಇತಿಹಾಸದ ಬಗ್ಗೆ, ಕನ್ನಡ ಸಾಹಿತ್ಯದ ಹುಟ್ಟು, ಬೆಳವಣಿಗೆ, ಅದರ ಅಭಿವೃದ್ಧಿ, ಅದರ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರದಲ್ಲಿ ಪಂಡರೀಬಾಯಿ ಅವರ ಸ್ವಲ್ಪ ಬಾಲ್ಯವನ್ನು ತಿಳ್ಕೊಂಡು ಅವರು ಚಲನಚಿತ್ರಕ್ಕೆ ಏನನ್ನ ಅರ್ಪಣೆ ಮಾಡಿದ್ರು ಮತ್ತು ಅವರ ಸೇವೆ ಎಂಥದ್ದು ಎನ್ನುವಂಥದ್ದನ್ನು ಈಗ ಮುಂದಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ನೀವೆಲ್ಲರೂ ನಿನ್ನೆ ಕೊಟ್ಟಂಥ ಹೋಮ್ವರ್ಕನ್ನು ಬರ್ಕೊಂಡು ಬಂದಿದ್ದೀರಿ ಅಂತ ಭಾವಿಸ್ತಾ ಎಲ್ಲರನ್ನೂ ಆಮೇಲೆ ಕರೆಕ್ಷನ್ ಮಾಡಿಕೊಡ್ತೇವೆ. ಈಗ ಪಾಠವನ್ನು ನೋಡ್ಬೋದು. ಪಂಡರೀಬಾಯಿಯವರ ಬಾಲ್ಯದಲ್ಲಿ ಬಿತ್ತು ತಿನ್ನುವ ಬಡತನವಿತ್ತು. ಇಲ್ಲಿಗೆ ನಾವು ನಿಲ್ಲಿಸಿದ್ವಿ. ಮುಂದೆ ನೋಡಿ. ತೊಡಲು ಅಂದರೆ ಧರಿಸಲು. ಅವರಿಗೆ ಕೇವಲ 2 ಬಟ್ಟೆಗಳು ಇದ್ದವಂತೆ. ತಂದೆ ಹರಿದಾಸರಾಗಿ, ಹರಿದಾಸರು ದಾಸ ಸಾಹಿತ್ಯದ ತತ್ವಗಳನ್ನು, ದೇವರ ಮಹಿಮೆಗಳನ್ನು ಪ್ರಚಾರವನ್ನು ಮಾಡುವಂಥವರಾಗಿ ಹರಿದಾಸರ ಹರಿಯ ಕೀರ್ತನೆಗಳನ್ನು, ಪವಾಡಗಳನ್ನು ಪ್ರಚಾರ ಮಾಡುವಂತಹ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಾಗಿತ್ತು. ಆದರೆ ಶ್ರದ್ಧಾಭಕ್ತಿಯನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ತಂದೆ ರಂಗರಾವ್ ಅವರು ಹರಿದಾಸರಾಗಿದ್ದಾರೆ, ತಾಯಿ ಕಾವೇರಿಬಾಯಿಯವರು ಶಿಕ್ಷಕಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಂದಂತಹ ದುಡಿಮೆಯಿಂದ ಅವರು ಬದುಕನ್ನು ನಡೆಸ್ತಾ ಇದ್ರು. ಆದರೆ ಇಲ್ಲಿಯೂ ಸಹ ಅವರು ಶಿಸ್ತನ್ನ ಬಿಡಲೇ ಇಲ್ಲ, ಶ್ರದ್ಧೆ ಮತ್ತು ಭಕ್ತಿಗಳನ್ನ ಅವರು ಬಿಡಲಿಲ್ಲ. ಹಾಗಾಗಿ ತನ್ನ ಇಡೀ ಕುಟುಂಬವನ್ನ ಒಂದು ಶಿಸ್ತಿನಿಂದ ಬೆಳೆಸುವಂತಹ ಕಾಯಕದಲ್ಲಿ ಅವರು ನಿರತರ. ಚಿಕ್ಕಂದಿನಿಂದಲೇ ಪಂಡರೀಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಿತ್ತು. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಪಂಡರೀಬಾಯಿ ಅವರಿಗೆ ಅವರ ಮನೆಯಲ್ಲಿ ಸಂಗೀತದ ಅನುಭವ ಆಯಿತು. ಯಾಕೆ? ಅವರ ತಂದೆ ಹೇಳಿ ಕೇಳಿ ಹರಿದಾಸರಾಗಿದ್ದಾರಲ್ಲ, ಹಾಗಾಗಿ ಮನೆಯಲ್ಲಿಯೇ ಈ ಒಂದು ಸಂಗೀತದ ಒಂದು ವಾತಾವರಣ ಎನ್ನುವಂಥದ್ದು ಇತ್ತು. ಹರಿದಾಸರ ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಇವರು ಕಲಿತಿದ್ದರು. ಯಾರಿಂದ? ಅವರ ತಂದೆಯಿಂದ. ಮನೆಯಲ್ಲಿ ಇದ್ದ ಸೃಜನಶೀಲ ಅಂದ್ರೆ ಇಂಗ್ಲಿಷ್ನಲ್ಲಿ ಕ್ರಿಯೇಟಿವಿಟಿ ಅಂದ್ರೆ ಸದಾ ಹೊಸತನ್ನ ಮಾಡುವುದು, ಸದಾ ಹೊಸತನ್ನ ಕಲಿಯುವುದು. ಸೃಜನಶೀಲ ವಾತಾವರಣ ಪಂಡರೀಬಾಯಿಯವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಅಂಶ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಪಂಡರೀಬಾಯಿಯವರ ಕಲಾವಿದೆಯಾಗಿ ಮಾರ್ಪಾಡು ಹೊಂದಲು ಕಾರಣವಾದ ಅಂಶಗಳು ಯಾವುವು ಎನ್ನುವಂಥದ್ದು ನಿಮ್ಮ ಪ್ರಶ್ನೆ ಬರಬಹುದು. ಹಾಗಾಗಿ ಅದನ್ನು ಹೆಚ್ಚು ಗಮನ ಇಟ್ಟು ಆಲಿಸಬೇಕು. ಹಾಗೆ ಅದನ್ನು ಓದಿ ಅರ್ಥ ಮಾಡಿಕೊಂಡು ಬರ್ಕೋಬೇಕು. ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಅಂದರೆ ಪಂಡರೀಬಾಯಿಯವರು 1928ರಲ್ಲಿ ಜನಿಸಿದ್ರಲ್ಲ, ಆ ಕಾಲದಲ್ಲಿ ರಾಜಮನೆತನ ಎನ್ನುವಂಥದ್ದು ಇತ್ತು. ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ಮೈಸೂರು ಮಹಾರಾಜರು ಏನಿದ್ದಾರಲ್ಲ, ಅವರು ಎಲ್ಲ ಕ್ಷೇತ್ರಕ್ಕೂ ತಮ್ಮದೇ ಆಗಿರುವಂತಹ ವಿಶಿಷ್ಟವಾಗಿರುವಂತಹ ಸೇವೆಯನ್ನ, ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅನೇಕ ಜನ ಕಲಾವಿದರಿಗೆ, ಇಂಜಿನಿಯರ್ಗಳಿಗೆ, ಶಿಕ್ಷಕರಿಗೆ, ಸಾಹಿತಿಗಳಿಗೆ, ಎಲ್ಲ ಕ್ಷೇತ್ರದ ಜನರಿಗೆ ಸಹಾಯವನ್ನ ಮಾಡ್ತಾನೆ ಬಂದಿದ್ದಾರೆ. ಹಾಗೆ ಚಲನಚಿತ್ರ ಮಾತ್ರ ಅಲ್ಲ, ಎಲ್ಲ ರೀತಿಯ ಕಲಾವಿದರುಗಳಿಗೆ ಈ ಮೈಸೂರಿನ ಅರಸರುಗಳು ಸಹಕಾರವನ್ನ ಅಥವಾ ಪ್ರೋತ್ಸಾಹವನ್ನ ನೀಡ್ತಾ ಇದ್ದರು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ, ತುತ್ತಿನ ಚೀಲ ಅಂದ್ರೆ ಬಟ್ಟೆ, ತಿನ್ನುವುದರ ಮೂಲಕ ಬದುಕುವುದಕ್ಕಾಗಿ ತಿನ್ನುವುದಲ್ಲ. ಮನುಷ್ಯನ ಜೀವನ ಹೇಗಿರಬೇಕಪ್ಪ ಅಂದ್ರೆ, ನಾನು ಬದುಕಿ ಏನನ್ನಾದರೂ ಸಾಧಿಸಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ತಿನ್ನಬೇಕೆ ವಿನಃ ತಿನ್ನುವುದಕ್ಕೋಸ್ಕರನೇ ಬದುಕಬಾರದು. ಹಾಗೆ ತಿನ್ನುವುದಕ್ಕಾಗಿಯೇ ಬದುಕಿದ್ದೇ ಆದರೆ ಆ ಬದುಕು
ವ್ಯರ್ಥ. ಸಮಾಜಕ್ಕೆ ನಾವು ಒಂದು ರೀತಿಯಾಗಿ ಏನನ್ನೂ ನೀಡದ ಅಸಮರ್ಥರಾಗಿ ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ತಿನ್ನುವುದಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬಾರದು, ತಿನ್ನುವುದರಲ್ಲಿ ಕಡಿಮೆಯನ್ನು ಮಾಡಿ ಬದುಕಿ ಏನನ್ನಾದರೂ ಸಾಧಿಸಿ ಸಮಾಜಕ್ಕೆ ಸೇವೆಯನ್ನು ಕೊಡುವಂಥ ವ್ಯಕ್ತಿಗಳು ಆಗಬೇಕು ಅಂತ ಕೆಲಸವನ್ನು ಮಾಡಿದಂಥವರು ಪಂಡರೀಬಾಯಿ. ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತು. 1940 ಅಂದ್ರೆ ಪಂಡರೀಬಾಯಿ ಅವರು ಜನಿಸಿದ್ದು 1925. ಅವರ 12ನೇ ವಯಸ್ಸಿಗೆ, ಪಂಡರೀಬಾಯಿಯವರ 12ನೇ ವಯಸ್ಸಿಗೆ ಅವರು ಪ್ರೌಢಾವಸ್ಥೆಗೆ ಬರುವಂತಹ ಕಾಲದಲ್ಲಿ ತಮ್ಮ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳುವುದಕ್ಕೋಸ್ಕರ, ತುಂಬು ಕುಟುಂಬವನ್ನ ಕಾಪಾಡುವುದಕ್ಕೋಸ್ಕರ, ಅವರ ಆರೈಕೆಯನ್ನು ಮಾಡುವುದಕ್ಕೋಸ್ಕರ ಅವರೇನ್ ಮಾಡ್ತಾರೆ, ಭಟ್ಕಳದಿಂದ ಮೈಸೂರಿಗೆ ಬರ್ತಾರೆ. ನೋಡಿ, 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡರು. ಸ್ಥಳಾಂತರ, ಆ ಜಾಗವನ್ನು ಬಿಟ್ಟು ಮೈಸೂರಿಗೆ ಬಂದು ನೆಲೆಸಿದರು. ಆ ದಿನಗಳಲ್ಲಿ ಪಂಡರೀಬಾಯಿ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದರು ಎಂದು ಹೇಳಿದಿನಲ್ಲ. ಪಂಡರೀಬಾಯಿ ಅವರ ಅಣ್ಣ ವಿಮಲಾನಂದ. ಇವರ ಅಣ್ಣ ಯಾರಪ್ಪ? ವಿಮಲಾನಂದ. ಈ ವಿಮಲಾನಂದನಾಗಿರುವಂತಹ ಗೀತಾ ಅಥವಾ ಪಂಡರೀಬಾಯಿಯವರ ಅಣ್ಣ ಪಂಡರೀಬಾಯಿಯವರು ಒಬ್ಬ ಉತ್ತಮ ನಟಿಯಾಗಲಿಕ್ಕೆ, ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ನಟಿಯಾಗಿ ಹೊರಹೊಮ್ಮಲಿಕ್ಕೆ ಇವರ ಪಾತ್ರ ಅತ್ಯಂತ ಪ್ರಮುಖವಾಗಿರುವಂತಹದ್ದನ್ನ ನಾವು ನೋಡ್ತೇವೆ. ನೋಡಿ, ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ಏನ್ ಮಾಡ್ತಾ ಇದ್ರು? ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿಯನ್ನ ಸ್ಥಾಪಿಸಿ ನಾಟಕಗಳನ್ನ ಮಾಡಿಸುವುದರ ಮೂಲಕ, ತೋರಿಸುವುದರ ಮೂಲಕ ಅದರಿಂದ ಬಂದಂತಹ ಅಲ್ಪ ಸ್ವಲ್ಪ ಆದಾಯದ ಮೂಲಕ ತನ್ನ ತಂದೆ ತಾಯಿಯವರಿಗೆ ಹೊಣೆಯಾಗದಂತೆ ಸಂಸಾರವನ್ನು ನಿರ್ವಹಿಸುವ ಕೆಲಸವನ್ನ ಯಾರು? ವಿಮಲಾನಂದ ಅವರು ಆರಂಭಿಸಿದರು. ಈ ದಿನಗಳಲ್ಲೇ ಪಂಡರೀಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡರು. ಸೈ ಅಂದ್ರೆ ಹೌದು, ಭಲೇ ಅಂತ ಅನಿಸ್ಕೊಂಡರಂತೆ. ಯಾಕೆ ಕೀರ್ತನೆಗಳನ್ನು ಆಡ್ತಾ ಇದ್ರು? ಅವರು ಬಾಲ್ಯದಲ್ಲಿಯೇ ಅಂತಹ ವಾತಾವರಣದಲ್ಲಿ ಬೆಳೆದು ತನ್ನ ತಂದೆಯ ಮೂಲಕ ಕೀರ್ತನೆಗಳನ್ನ ಅವರು ಕಲಿತು, ಆ ಮೂಲಕ ಆ ಚಿಕ್ಕ ವಯಸ್ಸಿನಲ್ಲಿಯೇ ಮೈಸೂರು ಮಹಾರಾಜರ ಸಂಸ್ಥಾನದಲ್ಲಿ ಕೀರ್ತನೆಗಳನ್ನ ಹಾಡುವುದರ ಮೂಲಕ ರಾಜರ ಪ್ರೀತಿಗೆ ಪಾತ್ರರಾದರು. ಭೇಷ್ ಅಂತ ಅನಿಸ್ಕೊಂಡರು. ಇಂತಹ ದಿನಗಳಲ್ಲಿ ಪಂಡರೀಬಾಯಿಯವರಿಗೆ ಆಕಸ್ಮಿಕವಾಗಿ ಇದ್ದಕ್ಕಿದ್ದಂತೆ ತಿಳಿಯದಂತೆ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ನಾನು ನಾಟಕಗಳ ಬಗ್ಗೆ, ಕಾದಂಬರಿಗಳ ಬಗ್ಗೆ, ಕತೆ, ಕವನ, ವಿಮರ್ಶೆ, ಪ್ರವಾಸ ಕಥನ, ಆತ್ಮಕಥನ, ಪ್ರಬಂಧ ಇವುಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಿಲ್ಲ. ಇವೆಲ್ಲವೂ ಸಾಹಿತ್ಯದ ವಿವಿಧ ಪ್ರಕಾರಗಳು. ನಾಟಕ ಎನ್ನುವಂಥದ್ದು ಮೊದಲ ಅವಧಿಯಲ್ಲಿ ಮಾಡುವಾಗ ಅದೊಂದು ದೃಕ್ ಶ್ರವಣ ಮಾಧ್ಯಮ ಎನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಇಲ್ಲಿ ವ್ಯಕ್ತಿಗಳು ಸ್ವಾಭಾವಿಕವಾಗಿ ನಟಿಸುವಂತಹದ್ದನ್ನು ನೇರವಾಗಿ ನೋಡ್ತೇವೆ, ಹಾವಭಾವಗಳನ್ನು ನಾವು ಗಮನಿಸ್ತೇವೆ, ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ ಅಂತ. ಹಾಗೆ ಈ ನಾಟಕ ಕಂಪನಿ ಆರಂಭ ಆದಾಗ, ವಿಮಲಾನಂದ ಅವರು ಆದರ್ಶ ನಾಟಕ ಕಂಪನಿಯನ್ನು ಆರಂಭಿಸಿದಾಗ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಪಂಡರೀಬಾಯಿಯವರಿಗೆ ಮುದುಕನ ಮದುವೆ ಎಂಬ ನಾಟಕದಲ್ಲಿ ಅಭಿನಯಿಸುವಂತಹ ಒಂದು ಅವಕಾಶ ಸಿಕ್ತು. ನಿಮಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಅನ್ಕೊಳ್ತೇನೆ. ಮುದುಕನ ಮದುವೆ ಎನ್ನುವಂಥ ಒಂದು ನಾಟಕ ಸುಮಾರು 2095-96 ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು. ಕೆಲವು ನಾಟಕ ಕಂಪನಿಗಳು ಜಿಲ್ಲೆಗಳಲ್ಲಿ ಮಾತ್ರ ನಾಟಕ ಸ್ಟೇಜ್ಗಳನ್ನು ಹಾಕಿಕೊಂಡು ನಾಟಕಗಳನ್ನು ಅಭಿನಯಿಸ್ತಾ ಇದ್ರು. ಮುಂದೆ ಬರ್ತಾ 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 ತಾಲೂಕು ಕೇಂದ್ರಗಳಲ್ಲಿ ಅವುಗಳನ್ನು ಮಾಡ್ತಾ ಬಂದರು. ಇತ್ತೀಚಿನ ದಿನಗಳಲ್ಲಿ ಅವು ಮಾಯ ಆಗ್ತಾ ಇರುವಂತಹದ್ದನ್ನು ನೋಡ್ತೇವೆ. ಯಾಕೆ? ಆಧುನಿಕತೆಯ ಸ್ಪರ್ಶದ ಮೂಲಕ, ಈ ಮೀಡಿಯಾದ ಒಂದು ಹಾವಳಿಯಿಂದ
ಮನುಷ್ಯನ ಈ ಒಂದು ಸ್ವಾಭಾವಿಕ ನಟನೆಗೆ ಪ್ರಾಶಸ್ತ್ಯ ಎನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇನೇ ಇರಲಿ, ಪಂಡರೀಬಾಯಿಯವರು ಮುದುಕನ ಮದುವೆ ಎಂಬ ನಾಟಕದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯಿಸುವಂತಹ ಒಂದು ಚಾನ್ಸ್, ಅವಕಾಶ ಎನ್ನುವಂಥದ್ದು ಅವರಿಗೆ ಸಿಕ್ತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳಿಸಿದರು. ಆದರೆ ಈ ಮುದುಕನ ಮದುವೆ ಎನ್ನುವಂತಹ ನಾಟಕದ ಒಂದು ಪಾತ್ರವನ್ನ ಇವರು ಮೊದಲೇ ಆಯ್ಕೆಯಾಗಿ ಅಭ್ಯಾಸವನ್ನು ಮಾಡಿರಲಿಲ್ಲ. ಮುದುಕನ ಮದುವೆಯ ಒಂದು ಪ್ರಮುಖ ಪಾತ್ರದಲ್ಲಿ ಒಬ್ಬಳು ನಟಿ ನಟಿಸಬೇಕಾಗಿತ್ತು. ಅವರು ಸಿದ್ಧತೆಯನ್ನ ಮಾಡಿಕೊಂಡರು. ಆದರೆ ಇನ್ನೇನು ನಾಳೆ ನಾಟಕ ಆರಂಭ ಆಗಬೇಕು ಎನ್ನುವಂತಹ ಸಂದರ್ಭದಲ್ಲಿ ನಾಳೆ ನಾನು ಬರ್ತಾ ಇಲ್ಲ ಎನ್ನುವಂಥ ಸಂದೇಶವನ್ನ ವಿಮಲಾನಂದ ಅವರಿಗೆ ಕಳಿಸ್ತಾರೆ. ಆಗ ಅವರಿಗೆ ಒಂದು ಆಕಾಶಕ್ಕೆ ತಲೆಯ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ. ಏನಪ್ಪಾ ಮಾಡೋದು? ನಾಟಕದ ದಿನಾಂಕ ನಿಗದಿಯಾಗಿದೆ, ನಾಳೆಯೇ ನಾಟಕ, ಎಲ್ಲ ಕಡೆ ಅದರ ಬಗ್ಗೆ ಅನೌನ್ಸ್ ಆಗಿದೆ, ಟಿಕೆಟ್ಗಳು ಮಾರಾಟ ಆಗಿದೆ, ಪ್ರೇಕ್ಷಕರು ನಾಳೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ನಟಿ ಬರಲ್ಲ ಅಂತ ಅಂದ್ರೆ ನಮ್ಮ ನಾಟಕ ಕಂಪನಿಗೆ ಮತ್ತು ನಮಗೆ ಕೆಟ್ಟ ಹೆಸರು ಬರುತ್ತೆ ಎನ್ನುವಂತಹ ಆಲೋಚನೆ ವಿಮಲಾನಂದ ಅವರಿಗೆ ಬಂತು. ನೋಡಿ, ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳಿಸಿದಳು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ನಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತೆಗಿ ಪಂಡರೀಬಾಯಿ ಕೈಗೆ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದರ ಅವರದಾಗಿತ್ತು. ಇದು ದೈವ ಇಚ್ಛೆ ಎಂಬುದು ಪಂಡರೀಬಾಯಿಯವರ ನಂಬಿಕೆ. ಕಾರಣ ಏನು? ಅವರ ತಂದೆಯೂ ಸಹ ಒಬ್ಬ ಅಪಾರ ದೈವಭಕ್ತ. ಆ ದೈವಭಕ್ತಿಯಿಂದಲೇ ಗೀತಾ ಎಂಬ ಹೆಸರನ್ನ ಪಂಡರೀಬಾಯಿ ಅಂತ ಹೆಸರಿಟ್ಟಿದ್ರು. ಇದುವರೆಗೂ ನಾಟಕಗಳಲ್ಲಿ ಅಭಿನಯಿಸದೇ ಇರುವಂತಹ ಇದಕ್ಕೆ ಕಾರಣ ಹೊಂದಿದೆ. ಫುಲ್ಲಿ ಆರ್ಥೋಡಿಕ್ ವ್ಯಕ್ತಿ ರಂಗರವಾಗಿದ್ದ. ತಮ್ಮ ಮನೆಯ ಸದಸ್ಯರನ್ನ ಅಭಿನಯಿಸುವುದಕ್ಕೆ ಬಿಡ್ತಿರಲಿಲ್ಲ. ಆದರೆ ಇದ್ದಕ್ಕಿದ್ದಾಗೆ ದೇವರ ಕೃಪೆಯಿಂದ ನನಗೆ ಈ ನಾಟಕದಲ್ಲಿ ಅಭಿನಯಿಸುವ ಒಂದು ಪಾತ್ರ ಸಿಕ್ತು, ಇದು ದೈವ ಕೃಪೆ ಅನ್ನುವಂಥ ಮಾತನ್ನ ಪಂಡರೀಬಾಯಿಯವರು ಇತ್ತೀಚಿನ ದಿನಗಳವರೆಗೂ ಅವರು ಸ್ಮರಿಸ್ತಾ ಇದ್ದಂತಹದನ್ನ ಕೇಳಿದರು. ಇಲ್ಲದೆ ಹೋಗಿದ್ದರೆ ಕಟು ಸಂಪ್ರದಾಯವಾದಿಯಾಗಿದ್ದ, ಅಪ್ಪಟ ಸಂಪ್ರದಾಯವಾದಿ. ಯಾರು ಬದುಕಬೇಕಪ್ಪ ಅಂತಂದ್ರೆ ಹೀಗೇ ಬದುಕಬೇಕು, ತಾವು ತೋರಿಸಿದಂತಹ ಹಾದಿಯಲ್ಲೇ ಬದುಕಬೇಕು ಎನ್ನುವಂತ ರೀತಿಯಲ್ಲಿ ತಮ್ಮ ಸಂಸಾರವನ್ನ ನಡೆಸಿಕೊಂಡು ಬಂದಂಥವರು ರಂಗರಾವ್. ಅಂತಹ ಕಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ ಈ ಕಾರಣದಿಂದಲೇ ನನಗೆ ಇದೊಂದು ದೈವ ಕೃಪೆ ಆಗಿದೆ ಅಂತೇಳಿ ಪಂಡರೀಬಾಯಿ ಅವರು ಹೇಳ್ತಾ ಇದ್ದರು. ಆ ನಾಟಕ ಪ್ರದರ್ಶನ ನೋಡಲು ಪಿಟೀಲು ಚೌಡಯ್ಯನವರು, ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಇದ್ದಂತಹ ಪಿಟೀಲು ಚೌಡಯ್ಯ ಅವರು ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದ, ಸಿನಿಮಾಗಳನ್ನ ಪ್ರಾದೇಶಿಕವಾದ ಹಂಚಿಕೆಯನ್ನ ಮಾಡ್ತಾ ಇದ್ದಂಥ ಪ್ರವರ್ತಕರು, ಹುಟ್ಟು ಹಾಕಿದಂಥದ್ದು ಏನಿದ್ರಲ್ಲ, ಹಿರಣ್ಣಯ್ಯ ಅವರು ಬಂದಿದ್ದರು. ಅವರಿಬ್ಬರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ಹಾಗಾದ್ರೆ ಮೊಟ್ಟ ಮೊದಲ ಒಂದು ಚಲನಚಿತ್ರ ಅವರು ನಿರ್ಮಿಸಿದಂತಹ ಚಿತ್ರ ವಾಣಿ. ಒಂದು ರಂಗದ ಮೇಲೆ, ವೇದಿಕೆಯ ಮೇಲೆ ಪಂಡರೀಬಾಯಿಯವರು ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ನೀಡಿದರು. ಯಾವುದಕ್ಕೆ? ಹಿರಣ್ಣಯ್ಯ ಮತ್ತು ಪಿಟೀಲು ಚೌಡಯ್ಯ ಅವರು ನಿರ್ಮಿಸಿದಂತಹ ಒಂದು ಚಿತ್ರ ವಾಣಿ ಚಲನಚಿತ್ರ. ಆ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನ ಪಂಡರೀಬಾಯಿ ಅವರಿಗೆ ಕೊಟ್ಟರಂತೆ. ಅದೇ ಪಂಡರೀಬಾಯಿಯವರ ಮೊಟ್ಟ ಮೊದಲ ಚಲನಚಿತ್ರ ಆಯಿತು. ಪಂಡರೀಬಾಯಿಯವರು ಅಭಿನಯಿಸಿದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು ಎನ್ನುವಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ವಾಣಿ ಎಂಬುದು ಪಂಡರೀಬಾಯಿಯವರ ಮೊಟ್ಟ ಮೊದಲ ಅಭಿನಯದ ಚಲನಚಿತ್ರವಾಗಿದೆ ಅಂತ ನೀವು ಬರೆಯಿರಿ. ವಾಣಿ ಚಿತ್ರದಲ್ಲಿ ಪಂಡರೀಬಾಯಿ ಅವರ ನಟನಾ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತು, ಬಿಚ್ಚಿಕೊಂಡಿತು, ಪ್ರದರ್ಶನಗೊಂಡಿತು. ಹೇಗೆ ಇವರು ಅಭಿನಯವನ್ನ ಮಾಡ್ತಾರೆ ಎನ್ನುವಂಥದ್ದನ್ನ ಲೋಕಕ್ಕೆ, ಪ್ರಪಂಚಕ್ಕೆ
ಸಮಾಜಕ್ಕೆ ಅದು ತಿಳಿಸಿತು. ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಒಂದು ಸಿನಿಮಾದಲ್ಲಿ ಅಭಿನಯಿಸಿದ ತಕ್ಷಣವೇ ಪಂಡರೀಬಾಯಿ ಅವರಿಗೆ ಸಿನಿಮಾಗಳನ್ನ ಅಭಿನಯಿಸಲಿಕ್ಕೆ ಯಾರು ಸಹ ಕಾರಣ ಕೊಡಲಿಲ್ಲ, ಅವಕಾಶಗಳನ್ನು ಕೊಡಲಿಲ್ಲ. ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆಯ ಕೈ ಬಿಡಲಿಲ್ಲ. ರಂಗಭೂಮಿ ಅಂದ್ರೆ ನಾಟಕ ಕ್ಷೇತ್ರ ಅಂತ, ರಂಗ ಅಂದ್ರೆ ಒಂದು ವೇದಿಕೆ ಅಂತ. ವೇದಿಕೆಯ ಮೇಲೆ ಭೌತಿಕವಾಗಿ ಅಭಿನಯಿಸುವಂತಹ ಒಂದು ಕಲೆ. ಚಲನಚಿತ್ರ ಎನ್ನುವಂಥದ್ದು ಅನೇಕ ಟೇಕ್ಗಳಿರ್ತವೆ. ಅನೇಕ ದಿನಗಳವರೆಗೆ ಅವುಗಳನ್ನ ಚಿತ್ರೀಕರಿಸಿ ಕಟ್ ಮಾಡಿ ಒಳ್ಳೆಯ ರಿಸಲ್ಟ್ ಬರೋವರೆಗೂ ಅವುಗಳನ್ನ ಸಂಗ್ರಹಿಸಿಕೊಂಡು ಹೋಗಿ ಎಷ್ಟೋ ದಿನಗಳ ಮೇಲೆ ಚಿತ್ರವನ್ನು ರಿಲೀಸ್ ಮಾಡ್ತಾರೆ. ಹೇಳುವಂತಹ ಕಥೆಯನ್ನ ಎಷ್ಟೋ ದಿನಗಳ ಬಳಿಕ ಹೇಳ್ತಾರೆ. ನಾಟಕಗಳು ಹಾಗಲ್ಲ. ಒಂದು ಕಥೆಯನ್ನ ಕೇವಲ 2.5 ಅಥವಾ 3 ಗಂಟೆಯ ಒಳಗೆ ಮನೋಜ್ಞವಾಗಿ ಅಭಿನಯಿಸುವುದರ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಸೂರೆಗೊಂಡು ಹೇಳುವಂತ ವಿಷಯವನ್ನು, ಹೇಳುವಂತ ಕಥೆಯನ್ನ ಅವರ ಮನಸ್ಸಿಗೆ ಮುಟ್ಟುವಂತೆ, ಭಾವನಾತ್ಮಕವಾಗಿ ಅವರನ್ನು ಸೆಳೆಯುವಂತೆ ಅಭಿನಯಿಸುವಂತಹ ಒಂದು ಕ್ಷೇತ್ರ ಅಂದ್ರೆ ಅದು ರಂಗಭೂಮಿ ಅಂತ ಹೇಳುವುದು. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬೈಯವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು. ಯಾವಾಗ ಚಲನಚಿತ್ರಗಳು ಇವರಿಗೆ ಸಿಗಲಿಲ್ವೋ ಹಾಗಂತ ಅವರು ಮನೆಯಲ್ಲಿರಲಿಲ್ಲ. ನಾಟಕಗಳಲ್ಲಿ ಅಭಿನಯಿಸಲಿಕ್ಕೆ ಆರಂಭಿಸಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಮುಂಬೈ ಪ್ರಾಂತದವರೆಗೆ ಹೋಗಿ ರಂಗಭೂಮಿಗಳಲ್ಲಿ ಅಭಿನಯವನ್ನ ಮಾಡಿ ತನ್ನ ತಂದೆ ಮತ್ತು ತಾಯಿಯವರಿಗೆ ಹೊರೆಯಾಗದಂತೆ ಕುಟುಂಬ ಬೆಳೆಯಲಿಕ್ಕೆ, ಕುಟುಂಬದ ಹಾಗುಹೋಗುಗಳನ್ನು ನೋಡಿಕೊಳ್ಳಿಕ್ಕೆ ಇವರು ಆರ್ಥಿಕವಾಗಿ ಸಹಾಯವನ್ನ ಮಾಡಿದರು. ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ್ MPM ಸ್ಟುಡಿಯೋ ಮಾಲೀಕರಾಗಿದ್ದ ಚಿಟ್ಟೆಯಾರ್ ಅವರಿಗೆ ಪಂಡರೀಬಾಯಿ ಅವರ ಫೋಟೋ ಕೊಟ್ಟಿದ್ದರು. ಯಾವಾಗ ಪ್ರಬುದ್ಧಮಾನಕ್ಕೆ ಅಥವಾ ಯೌವನಾವಸ್ಥೆಗೆ ಬಂದ ಪಂಡರೀಬಾಯಿಯವರು ವಾಣಿ ಎಂಬ ಚಲನಚಿತ್ರದಲ್ಲಿ ಭಾಗವಹಿಸಿದರು. ತದನಂತರದಲ್ಲಿ ರಂಗಭೂಮಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದು ಸಮಾಜದಲ್ಲಿ ಗುರುತಿಸಲಿಕ್ಕೆ ಸಿದ್ಧರಾಗಿದ್ದರಲ್ಲ, ಆ ಸಂದರ್ಭದಲ್ಲಿ ತನ್ನ ಅಣ್ಣನಾಗಿರುವಂತಹ ವಿಮಲಾನಂದ ಅವರು ಏನ್ ಮಾಡ್ತಾರೆ, ತನ್ನ ಗೆಳೆಯರಾದಂತಹ ಸುದರ್ಶನ್ AVM ಸ್ಟುಡಿಯೋ ಮಾಲೀಕರಾಗಿದ್ದ ಚಿಟ್ಟಿಯಾರ್ ಅವರಿಗೆ ತನ್ನ ತಂಗಿ ಪಂಡರೀಬಾಯಿ ಅವರ ಕೆಲವು ಸುಂದರವಾಗಿರುವಂತಹ ಫೋಟೋಗಳನ್ನ ಅವರಿಗೆ ಕೊಡ್ತಾರೆ. ತಿಂಗಳಿಗೆ 300 ರೂಪಾಯಿಯ ಮಾಸಿಕ ಸಂಬಳ. ತಿಂಗಳಿಗೆ ಸಂಬಳ ಎಷ್ಟು? 300 ರೂಪಾಯಿ. ಆಗ 300 ರೂಪಾಯಿ ಅಂದ್ರೆ 3,000 ರೂಪಾಯಿಗೆ ಸಮಾನವಾಗಿರ್ತಾ ಇತ್ತು ಬಿಡಿ. 300 ರೂಪಾಯಿ ಮಾಸಿಕ ಸಂಬಳ. 3 ವರ್ಷಗಳಿಗೆ AVM ಜೊತೆ ಒಪ್ಪಂದ ಮಾಡಿಕೊಂಡು ಪಂಡರೀಬಾಯಿ ಮದ್ರಾಸ್ಗೆ ಬಂದು ನೆಲೆಸಿದರು. ತಿಂಗಳಿಗೆ 300, ವರ್ಷಕ್ಕೆ 3,600 ಅಲ್ವಾ? 3,600 ಇಂಟು 3 ವರ್ಷಕ್ಕೆ, ಅಲ್ಲಿಗೆ 10,800 ರೂಪಾಯಿಗಳ ಒಂದು ಒಡಂಬಡಿಕೆ. 3 ವರ್ಷಗಳ ಕಾಲ ಆ ಒಂದು ಸ್ಟುಡಿಯೋದ ಪಾತ್ರಧಾರಿಯಾಗಿ ಅವರು ಇರಬೇಕು, ವ್ಯಕ್ತಿಯಾಗೇ ಇರಬೇಕು. ಇವರ ಅನುಮತಿ ಇಲ್ಲದೆ ಬೇರೆ ಯಾವ ಸ್ಟುಡಿಯೋಗಳಲ್ಲಿಯೂ ಸಹ ಅಭಿನಯಿಸಬಾರದು ಎನ್ನುವಂತಹ ಒಂದು ಕಾನೂನಿಗೆ ಬದ್ಧರಾಗಿ ಪಂಡರೀಬಾಯಿಯವರು ಏನ್ ಮಾಡ್ತಾರೆ, ಕರ್ನಾಟಕದಿಂದ ಮದ್ರಾಸಿಗೆ ಹೋಗಿ ಅಲ್ಲಿ ಸೆಟ್ ಆಗ್ತಾರೆ. ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತರು. ಕನ್ನಡ ಮಾತ್ರ ಗೊತ್ತಿದ್ದಂತಹ ಪಂಡರೀಬಾಯಿಯವರು ಅನಿವಾರ್ಯವಾಗಿ ಅವರು ತಮಿಳು ಭಾಷೆಯನ್ನು ಕಲಿತಾರೆ. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಯಾವುದು? ಗುಣಸಾಗರಿ ಎಂಬ ಒಂದು ಚಿತ್ರದಲ್ಲಿ ಮೊಟ್ಟ ಮೊದಲ ನಾಯಕಿಯಾಗಿ ಅವರು ಅಭಿನಯವನ್ನ ಮಾಡ್ತಾರೆ. ಆ ಮೊದಲ ಚಿತ್ರದ ಅಭಿನಯವೇ ಅವರಿಗೆ ಹೆಸರನ್ನ ತಂದುಕೊಡ್ತು. ಆ ಮೊದಲ ಚಿತ್ರದ ಹೆಸರೇನಿದೆ ಗುಣಸಾಗರಿ, ಅತ್ಯುತ್ತಮ ಗುಣಗಳನ್ನ ಬದುಕಿನಲ್ಲಿ ಕಟ್ಟಿಕೊಂಡವಳು ಅಂತ ಏನು ಮಾತಿತ್ತಲ್ಲ, ಆ ಹೆಸರಿನಿಂದಲೇ ಅವಳನ್ನ ಜನ ಗುರುತಿಸಲಿಕ್ಕೆ ಆರಂಭಿಸಿದ್ರು. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಅಲ್ಲಿಂದ ಪಂಡರೀಬಾಯಿ ಅವರ ಯಶೋಗಾಥೆ ಶುರುವಾಯಿತು. ಯಶೋಗಾಥೆ, ಯಶಸ್ಸಿನ ಕಥೆ. ಯಶೋಗಾಥೆ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. ಇದೊಂದು ಸಂಧಿಪದ. ಯಶೋಗಾಥೆ. ಯಶೋ ಪ್ಲಸ್
ಅದು ಯಶೋಗಾಥೆ ಅಂತ ಆಯಿತು. ಅಲ್ಲಿಂದ ಪಂಡರೀಬಾಯಿಯವರ ಯಶೋಗಾಥೆ ಶುರುವಾಯಿತು, ಅಂದ್ರೆ ಆರಂಭ ಆಯಿತು. ಈ ನಡುವೆ ಮದುವೆಯ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ನೋಡ್ರಿ, ಯೌವನಾವಸ್ಥೆಗೆ ಬಂದು ಒಂದು ಯಶಸ್ಸನ್ನು ಗಳಿಸ್ತಾ ಇರುವಂತಹ ಸಂದರ್ಭದಲ್ಲಿಯೇ ಪಂಡರೀಬಾಯಿಯವರಿಗೆ ಮದುವೆಯನ್ನ ಮಾಡಬೇಕು ಎನ್ನುವಂತಹ ಮಾತುಕತೆ ಆರಂಭ ಆಯಿತು. ಆದರೆ ಇದುವರೆಗೂ ತನ್ನ ದುಡಿಮೆಯ ಮೂಲಕ ತನ್ನ ತಂದೆ ತಾಯಿಗಳಿಗೆ ಮತ್ತು ಕುಟುಂಬಕ್ಕೆ ನೆರವಾಗ್ತಾ ಇದ್ದಂತಹ ಪಂಡರೀಬಾಯಿಯವರು, ನಾನೇನಾದರೂ ಈಗ ಮದುವೆ ಆದರೆ ನನ್ನ ಕುಟುಂಬವನ್ನ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ನನ್ನ ತಂದೆ ತಾಯಿಗಳಿಗೆ ಹೊರೆಯಾಗುತ್ತೆ, ಅವರಿಗೆ ಕಷ್ಟವನ್ನು ಕೊಡುವುದು ಬೇಡ, ನನ್ನ ಸುಖಕ್ಕೋಸ್ಕರ ಕುಟುಂಬಕ್ಕೆ ನಾನು ತೊಂದರೆಯನ್ನು ಕೊಡುವುದು ಸರಿಯಲ್ಲ ಎಂಬ ಕಾರಣಕ್ಕೋಸ್ಕರ ತನ್ನ ಮದುವೆಯ ಪ್ರಸ್ತಾಪವನ್ನು ಅವರು ನಿರಾಕರಿಸುತ್ತಾರೆ. ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು, ತಿರಸ್ಕರಿಸಿದರು. ಚಲನಚಿತ್ರ ಎಂದರೆ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ, ಮೂಗು ಅದೇನ ಸಿನಿಮಾ, ಯಾಕೆಂದ್ರೆ ಆ ಕಾಲದಲ್ಲಿ ನಾಟಕಗಳು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ನಾಟಕಗಳಲ್ಲಿ ಬಹಳ ವಿಧಗಳಿದ್ದಾವೆ. ಬೀದಿ ನಾಟಕಗಳು, ಅರ್ಥ ಆಯ್ತಲ್ಲ, ಬಯಲಾಟಗಳು, ದೊಡ್ಡ ಆಟ, ಸಣ್ಣ ಆಟ, ಭಾಗವತ ನಾಟ, ಅಟ್ಟದ ಆಟ, ಹೀಗೆ ಅನೇಕ ಪ್ರಕಾರಗಳು ಅದರಲ್ಲಿ ಬರ್ತಾ ಹೋಗ್ತವೆ. ಆ ನಾಟಕಗಳು ಜನರ ಮನಸ್ಸನ್ನ ಆಕರ್ಷಿಸುತ್ತಿದ್ದವು. ಹಿಂದೆ ನಾವು ಸಾಹಿತ್ಯಿಕವರಾಗಿದ್ದಾಗ ಹಬ್ಬ ಹರಿದಿನಗಳು, ಜಾತ್ರೆಗಳು, ವಿಶೇಷ ಸಂದರ್ಭಗಳಲ್ಲಿ ಊರುಗಳಲ್ಲಿ ನಾಟಕಗಳನ್ನು ಮಾಡಿಸ್ತಾ ಇದ್ವು. ಬೆಂಗಳೂರಿನಿಂದ ನಟರನ್ನ ಕರೆಸಿ ತಾಲೀಮನ್ನ ನಡೆಸಿ ರಾತ್ರಿ 10 ಗಂಟೆಗೆ ಆರಂಭವಾಗಿರುವಂತಹ ನಾಟಕ ಬೆಳಗ್ಗೆ 5:30, 6 ಗಂಟೆವರೆಗೂ ನಡೀತಾ ಇತ್ತು. ಅದನ್ನು ನೋಡ್ಲಿಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಊಟವನ್ನ ಮಾಡಿದ ತಕ್ಷಣವೇ ಚಾಪೆಯನ್ನೋ ಅಥವಾ ಗೋಣಿ ಚೀಲವನ್ನೋ ಅಥವಾ ಟವಲ್ ಅನ್ನು ತಗೊಂಡೋಗಿ ಜಾಗವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ವಿ, ಮುಂದೆ ಕೂತ್ಕೊಂತಾ ಇದ್ವಿ. ಯಾಕೆ, ನಮಗೆ ಚೆನ್ನಾಗಿ ಕಾಣಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಅದರ ಜೊತೆಗೆ ಸ್ನೇಹಿತರೆಲ್ಲ ಒಟ್ಟಾಗಿ ಅವತ್ತು ಅಲ್ಲಿ ಇದು ನನ್ನ ಜಾಗ, ಇದು ನನ್ನ ಸ್ನೇಹಿತ ಬರ್ತಾನೆ, ಈ ರೀತಿಯಾಗಿರುವಂಥ ಬಾಲ್ಯದ ಅನೇಕ ಕ್ಷಣಗಳನ್ನ ಅನುಭವಿಸುವಂತಹದ್ದು ನಮ್ಮ ಕಣ್ಣು ಮುಂದಿದೆ. ಆದ್ರೆ ನಿಮಗೆ ಅಂತ ಅವಕಾಶ ಇಲ್ಲ. ಯಾಕೆ, ನಿಮ್ಮ ಕಣ್ಣ ಮುಂದೆ ಇರುವುದು ಕೇವಲ ಆಂಡ್ರಾಯ್ಡ್ ಮೊಬೈಲ್ ಮಾತ್ರ ಇದೆ. ಅದನ್ನು ಬಿಟ್ಟರೆ ನಿಮಗೆ ಬೇರೆ ಪ್ರಪಂಚವೇ ಇಲ್ಲ. ಅದರ ಜೊತೆಗೆ ನಾವುಗಳು ಸಹ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಕರೋನಾ ಎನ್ನುವಂಥದ್ದು ಬಂದು ಭೌತಿಕವಾಗಿ ಯಾವ ಶಾಲೆಗಳು ಆರಂಭ ಆಗಿದೆ, ಎಲ್ಲರಿಗೂ ಸಹ ನಾವು ಮೊಬೈಲನ್ನು ಕೊಡಿಸಿ ನಾವು ಆನ್ಲೈನಲ್ಲಿ ಪಾಠ ಮಾಡ್ತೇವೆ, ಯೂಟ್ಯೂಬಲ್ಲಿ ಬಿಡ್ತೀವಿ. ನಿಮ್ಮ ಮಗು ಇದನ್ನು ನೋಡಬೇಕು, ನೋಡಿದ ನಂತರದಲ್ಲಿ ಅದು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ವಾಟ್ಸಪ್ಪಲ್ಲಿ ಹಾಕಬೇಕು. ಇದಕ್ಕಿಂತ ಹಿಂದೆ ಕಳೆದ 2-3 ವರ್ಷಗಳ ಹಿಂದೆ ಪೋಷಕರ ಸಭೆಯನ್ನು ಮಾಡಿ, ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮೊಬೈಲನ್ನು ಬಳಸಬಾರದು, ನಿಮ್ಮ ಮಗುವಿಗೆ ಮೊಬೈಲನ್ನು ಕೊಡಬಾರದು, ಟಿವಿ ನೋಡ್ಲಿಕ್ಕೆ ಹೆಚ್ಚು ಅವಕಾಶವನ್ನು ಕೊಡಬಾರದು, ಟಿವಿ ಮತ್ತು ಮೊಬೈಲ್ಗಳೇ ನಿಮ್ಮ ಮಕ್ಕಳನ್ನ ದಡ್ಡರನ್ನಾಗಿ ಮಾಡ್ತಾ ಇದ್ದಾವೆ ಅಂತ ಎಲ್ಲ ಹೇಳ್ತಿದ್ವಿ. ಕಾಲ ಬದಲಾಯಿತು. ಯಾವುದು ಬೇಡ ಅಂತ ಅನಿಸ್ಕೊಳ್ತಾ ಇತ್ತೋ ಅದೇ ಇವತ್ತು ಬೇಕು ಅಂತ ಅನಿಸ್ಕೊಳ್ತಾ ಇತ್ತು. ಹಿಂದೆ 3-4 ಸಾವಿರ ಕೊಟ್ಟು ತಗೊಳ್ಳಿಕ್ಕೆ ಆಗದೇ ಇರುವಂಥ ಮೊಬೈಲ್ಗಳನ್ನ ಈಗ 13,000, 15,000, 20,000, 25,000ವರೆಗೆ ಕೊಟ್ಟು ಮೊಬೈಲನ್ನು ಕೊಡಿಸಿ ನಮ್ಮ ಮಕ್ಕಳ ಕೈಗೆ ತಗೊಳಪ್ಪ ಹಾಳಾಗೂ ಅಂತ ಕೊಡ್ತಾ ಇದೆ. ಆದರೆ ಮೊಬೈಲಿಂದ ಹಾಳಾಗಲ್ಲ. ಯಾವುದೇ ವಿಷಯವನ್ನು ತಗೊಂಡ್ರೆ ಅದರಲ್ಲಿ ಕೆಟ್ಟದ್ದು ಒಳ್ಳೆಯದು ಇದ್ದೇ ಇರ್ತದೆ. ನಾವು ಯಾವಾಗಲೂ ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು, ಕೆಟ್ಟದ್ದನ್ನ ಪಕ್ಕಕ್ಕಿಡಬೇಕು. ಆದರೆ ನಾವೆಲ್ಲ ಮಾನವರು, ಆಸೆಗಳು, ಯಾವುದನ್ನು ಮಾಡಬೇಡ ಅಂತೀವೋ ಅದನ್ನೇ ಮಾಡುವುದು ಜಾಸ್ತಿ. ಅದನ್ನು ನೋಡಬೇಡ ಅದನ್ನೇ ನೋಡ್ತೀನಿ, ಅದು ಓಪನ್ ಮಾಡಬೇಡ ಅದನ್ನು ಓಪನ್ ಮಾಡ್ತೀನಿ. ಯಾಕೋ ಇವರು ನನಗೆ ಹೇಳ್ತಿದ್ದಾರೆ ಅಂದ್ರೆ ಅದನ್ನು ಏನೋ ವಿಶೇಷತೆ ಇದೆ ಎನ್ನುವಂಥ ಒಂದು ಕ್ಯೂರಿಯಾಸಿಟಿ ನಮ್ಮಲ್ಲಿ ಇರ್ತದಲ್ವಾ. ಇರಲಿ, ಅದೇನೇ ಇರಲಿ. ಹಿಂದೆ ಚಲನಚಿತ್ರ ಅಥವಾ ಸಿನಿಮಾ ಅಂತಂದ್ರೆ ಎಷ್ಟೋ ಜನ ಮೂಗು ಮುರಿತಾ ಇದ್ರು ಅಂತ ಮೂಗು ಮುರ್ಕಂತಿರಲಿಲ್ಲ. ಅದನ್ನೇ ನೋಡ್ತೀಯ, ನಾಟಕ ಇಷ್ಟು ಚೆನ್ನಾಗಿದೆ, ಸಿನಿಮಾಕ್ಕೆ ಯಾರು ದುಡ್ಡು ಕೊಟ್ಟು ಹೋಗ್ತೋ, ನಮ್ಮೂರಲ್ಲೇ ನಾಟಕ ಮಾಡ್ತಾರೆ, ಅದನ್ನೇ ನೋಡ್ತೀನಿ ಎನ್ನುವಂತಹ ಭಾವನೆ ಆಗಿನ ಕಾಲದ ಜನರಲ್ಲಿ ಇತ್ತು. ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡರೀಬಾಯಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು. ಆಡು ಮುಟ್ಟದ ಸೊಪ್ಪಿಲ್ಲ, ಆಡು ಅಂದ್ರೆ ಮೇಕೆ. ಪ್ರಕೃತಿಯಲ್ಲಿ ಸಿಗುವಂತ ಎಲ್ಲ ಹಸುರನ್ನ ಅದು ತಿನ್ನುತ್ತೆ. ಬೇವಿನ ಸೊಪ್ಪು, ಮುಟ್ಟಿದರೆ ಮುನಿ ಸೊಪ್ಪು,
ಜಾಲಿ ಸೊಪ್ಪು, ಕಹಿಯಾಗಿರುವಂತಹ ಸೊಪ್ಪು, ಸಿಹಿಯಾಗಿರುವಂತಹದ್ದು, ಸಪ್ಪೆಯಾಗಿರುವಂತಹದ್ದು ಎಲ್ಲದನ್ನು ತಿಂತದೆ. ಅಷ್ಟೇ ಚೆನ್ನಾಗಿ ಅದು ಅರಗಿಸಿಕೊಳ್ಳುತ್ತೆ, ಜೀರ್ಣಿಸಿಕೊಳ್ಳುತ್ತೆ. ಹಾಗೆ ಮೇಕೆ, ಕುರಿಗಳು ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ಬಗೆಯ ಹಸಿರನ್ನು ತಿಂದು ಜೀರ್ಣವನ್ನು ಮಾಡಿಕೊಂಡು ತನ್ನ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುತ್ತದೋ ಹಾಗೆ ಪಂಡರೀಬಾಯಿಯವರು ಚಲನಚಿತ್ರದಲ್ಲಿ ಎದುರಾದ ಸಿಕ್ಕಂತ ಸ್ತ್ರೀ ಪಾತ್ರಗಳು, ಅದು ನಾಯಕಿಯಾಗಿರ್ಬೋದು, ಖಳನಾಯಕಿಯಾಗಿರ್ಬೋದು, ರಾಕ್ಷಸಿಯ ಪಾತ್ರ ಆಗಿರ್ಬೋದು, ದೇವತೆಯ ಪಾತ್ರ ಆಗಿರ್ಬೋದು, ರಾಣಿಯ ಪಾತ್ರ ಆಗಿರ್ಬೋದು, ಭಿಕ್ಷುಕಿಯ ಪಾತ್ರ ಆಗಿರ್ಬೋದು, ಹುಡುಗಿಯ ಪಾತ್ರ ಆಗಿರ್ಬೋದು, ಹೆಂಡತಿಯ ಪಾತ್ರ, ತಾಯಿಯ ಪಾತ್ರ, ಅತ್ತೆಯ ಪಾತ್ರ, ಎಲ್ಲ ರೀತಿಯ ಪಾತ್ರಗಳನ್ನ ಚಲನಚಿತ್ರದಲ್ಲಿ ಅಭಿನಯಿಸಿದಂತಹ ಕೀರ್ತಿ ಪಂಡರೀಬಾಯಿಯವರಿಗೆ. ಆದ್ರಿಂದಲೇ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ರೀತಿಯಲ್ಲಿ ಪಂಡರೀಬಾಯಿಯವರು ಸಿಕ್ಕ ಎಲ್ಲ ಸ್ತ್ರೀ ಪಾತ್ರಗಳ ಅವಕಾಶಗಳನ್ನ ಅವರು ಚೆನ್ನಾಗಿ ಬಳಸಿಕೊಂಡರು. ಸುಮಾರು 400ಕ್ಕೂ ಮಿಕ್ಕ ಚಿತ್ರಗಳಲ್ಲಿ ನಟಿಸಿದ ಪಂಡರೀಬಾಯಿ, ಇಷ್ಟು 400 ಚಿತ್ರಗಳು, ಸುಮಾರು 400 ಚಲನಚಿತ್ರಗಳಿಗಿಂತ ಹೆಚ್ಚು ಪಾತ್ರಗಳಲ್ಲಿ ಅವರು ನಟಿಸಿದ್ದಾರೆ. ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ಹಾಗೂ ಹಿಂದಿ ಚಿತ್ರಗಳಲ್ಲೂ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ಕೇವಲ ಕನ್ನಡ ಭಾಷೆ ಮಾತ್ರ ಅಲ್ಲ, ತೆಲುಗು, ತಮಿಳು, ಮರಾಠಿ, ಹಿಂದಿ ಎಲ್ಲ ಭಾಷೆಗಳಲ್ಲಿ ನಟಿಸಿ ರಾಷ್ಟ್ರೀಯ ನಟಿ ಅಂತ ಅನಿಸ್ಕೊಂಡರು. ಪಂಡರೀಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೆಣ್ಣು ಎನ್ನುವಂಥವರು ಏನು? ವಾತ್ಸಲ್ಯಮಯಿ, ಕರುಣಾಮಯಿ. ತಾಯಿ ಎನ್ನುವಂಥವಳು ನಾಯಿಯ ರೀತಿಯಲ್ಲಿ ತನ್ನ ಮಕ್ಕಳನ್ನು ಪೋಷಿಸುತ್ತಾಳೆ. ನಾಯಿ ಅಂದರೆ ಕೆಟ್ಟದ್ದಲ್ಲ, ಒಳ್ಳೆಯದು. ತನ್ನ ಬಳಗವನ್ನು ಹೇಗೆ ಆಶ್ರಯಿಸಿ ಬೆಳೆಸುತ್ತೋ ಹಾಗೆ ಪಂಡರೀಬಾಯಿ ಹೆಣ್ತನವನ್ನ ಸಮಾಜಕ್ಕೆ ತೋರಿಸಿಕೊಟ್ಟಂಥದ್ದು. ಭಕ್ತಿ ಪರವಶವಾಗುವ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದ ಪಂಡರೀಬಾಯಿಯವರು ಇನ್ನು ಜನಮಾನಸದಲ್ಲಿ ಚಂದ್ರಮತಿ, ಸತಿ ಸಕ್ಕುಬಾಯಿ ಆಗಿಯೇ ಉಳಿದುಕೊಂಡಿದ್ದಾರೆ. ಅದ್ಭುತವಾಗಿರುವಂತಹ ಕಲಾವಿದೆ. ಅದರಲ್ಲೂ ಭಕ್ತಿ ಪರವಶವಾಗಿರುವಂತಹ, ಭಕ್ತಿ ಪ್ರಧಾನವಾಗಿರುವಂತಹ ಪಾತ್ರಗಳಲ್ಲಿ ಅವರು ಲೀಲಾಜಾಲವಾಗಿ, ನಿರಾತಂಕವಾಗಿ ಅವರು ಅಭಿನಯಿಸುತ್ತಿದ್ದರು. ಅಂತಹದ್ರಲ್ಲಿ ಸತಿ ಸಕ್ಕುಬಾಯಿ ಹಾಗೂ ಚಂದ್ರಮತಿ ಎನ್ನುವಂತಹ ಪಾತ್ರಗಳಿಗೆ ಜೀವ ತುಂಬಿದ್ದು ಇವತ್ತಿಗೂ ಸಹ ಜನಮಾನಸದಲ್ಲಿ, ಜನರ ಮನಸ್ಸಿನಲ್ಲಿ ಅವರು ಮಾಸದಂತೆ, ಅಂದರೆ ಕಳೆದು ಹೋಗದಂತೆ, ಮರೆತು ಬಿಡುವಂತೆ ಇಲ್ಲ, ಅವರ ಮನಸ್ಸುಗಳಲ್ಲಿ ಅಚ್ಚಳಿಯದೆ ಅವರು ಶಾಶ್ವತವಾಗಿ ನೆನಪಿನಲ್ಲಿ ಇರುವಂತಹ ಅಭಿನಯವನ್ನು ಮಾಡಿದರು. ಪಂಡರೀಬಾಯಿ ಅವರ ಪರಕಾಯ ಪ್ರವೇಶದ ನಟನೆಗೆ ತನ್ಮಯತೆ ಅವರ ಸಾಟಿ. ಪರಕಾಯ ಪ್ರವೇಶ, ಬೇರೆ ಪಾತ್ರಗಳಲ್ಲಿ ತನ್ನನ್ನ ತಾನು ಸೇರಿಸಿಕೊಂಡು ಅಭಿನಯಿಸುವಂತ ತನ್ಮಯತೆ ಅಂತ ಕರೀತೇವೆ. ಕೆರಳಿದ ಸಿಂಹ ಮುಂತಾದ ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ, ಉತ್ತುಂಗದಲ್ಲಿ ಇದ್ದಾಗಲೇ, ಉತ್ತಮ ನಟಿಯಾಗಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇವರು ರಾಯರ ಸೊಸೆ ಅನ್ನಪೂರ್ಣ, ಕೆರಳಿದ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸುತ್ತಲಿನವರಿಗೆ ನೆರವಾಗುವ ಮೂಲಕ ಚಿತ್ರರಂಗದ ಋಣ ತೀರಿಸಿದ್ದಾರೆ. ತಮಗೆ ಸಾಕಷ್ಟು ಹಣ ಬಂದಂತಹ ಸಂದರ್ಭದಲ್ಲಿ ತಾವೇ ಪ್ರೊಡ್ಯೂಸರ್ ಆಗಿ ಅಥವಾ ನಿರ್ಮಾಪಕರಾಗಿ ಅನೇಕ ಚಿತ್ರಗಳನ್ನು ನಿರ್ಮಿಸುವುದರ ಮೂಲಕ ಹೊಸಬರಿಗೆ ಹೆಚ್ಚು ಅವಕಾಶವನ್ನು ಕೊಟ್ಟು ಕಷ್ಟದಲ್ಲಿದ್ದಂಥವರಿಗೆ ಇವರು ಸಹಾಯವನ್ನು ಮಾಡಿದಂಥವರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಈ ಮಾದರಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ. ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರೀಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ. ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ರು, ಉತ್ತುಂಗ ಸ್ಥಿತಿಯಲ್ಲಿದ್ದರು, ಅವರಿಗೆ ಒಳ್ಳೆಯ ಬಿರುದು ಬಾಹುಲಿಗಳು ಬರ್ತಾ ಇದ್ರು. ತನಗೆ ಈ ಪರಿಸ್ಥಿತಿಗೆ ಕಾರಣವಾದಂತಹ ನಾಟಕ ರಂಗವನ್ನು ಅವರು ಯಾವತ್ತೂ ಮರೆಯಲಿಲ್ಲ. ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡ ಕಟ್ಟಿ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಸಹ ಕಲಾವಿದರಿಗೆ ನೆರವು ನೀಡಿದ ಉದಾರಿ ಧಾರಾಳತನದ ವ್ಯಕ್ತಿ. ಸಿನಿಮಾ ರಂಗದಲ್ಲಿ ತಾನು ಅಭಿನಯಿಸುತ್ತಾ ಒಂದು ಹೊಸ ನಾಟಕ ಕಂಪನಿಯನ್ನ ಸೃಷ್ಟಿಸಿ ಅದಕ್ಕೆ ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಅಂತ ಹೆಸರಿಟ್ಟು ಅದರಲ್ಲಿ ಅನೇಕ ಕಲಾವಿದರನ್ನ ಕಟ್ಟಿಕೊಂಡು ನಾಡಿನ ಮೂಲೆ ಮೂಲೆಗಳಲ್ಲಿ ಅವರು ಪ್ರದರ್ಶನಗಳನ್ನು ನೀಡಿ ಅವರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯವನ್ನು ಮಾಡಿದಂಥವರು ಪಂಡರೀಬಾಯಿ. ಅವರು ತನ್ನ ಜೀವಿತ ಕಾಲದಲ್ಲಿ ಎಂದೂ ಯಾವುದೇ ವಿವಾದದಲ್ಲಿ ಸಿಲುಕಲಿಲ್ಲ. ತನ್ನನ್ನು ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಒಂದು ಪೊಸಿಷನ್ನಿಗೆ ಬಂದ ಮೇಲೆ ಜನ ಅಚ್ಚರಿ ಪಡುವಂತೆ ತಡವಾಗಿ 1971
1971. ಅಂದರೆ ಅವರು ಹುಟ್ಟಿದ್ದು 1928. ಅಲ್ಲಿಗೆ ತನ್ನ 43ನೇ ವಯಸ್ಸಿನಲ್ಲಿ ಅವರು ಮದುವೆಯನ್ನ ಆಗ್ತಾರೆ. ಅಲ್ಲಿವರೆಗೆ ತನ್ನ ಕುಟುಂಬವನ್ನ ಹೊರೆಯುವ, ರಕ್ಷಿಸುವ, ನೋಡಿಕೊಳ್ಳುವ ಹೊಣೆಗಾರಿಕೆಯನ್ನ ಪಂಡರೀಬಾಯಿ ಅವರು ಮಾಡ್ತಾರೆ. ಕನ್ನಡ ಚಿತ್ರರಂಗದ ಮೇರುನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ನಟಿಸಿದ ಮೊದಲ ಚಿತ್ರಗಳ ನಾಯಕಿ ಪಂಡರೀಬಾಯಿ. ಅವರೆಲ್ಲ ಮೊದಲನೇದಾಗಿ ಚಲನಚಿತ್ರಕ್ಕೆ ಕಾಲಿಟ್ಟಾಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಹಾಗೂ ಶಿವಾಜಿ ಗಣೇಶನ್ ಆಗಿರ್ಬೋದು, ಅವರು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಾಯಕಿಯಾಗಿ ಆಯ್ಕೆಯಾದಂತಹ ಕೀರ್ತಿ ಪಂಡರೀಬಾಯಿ ಅವರಿಗೆ ಸಲ್ಲುತ್ತೆ. ಇವರಿಗೆ ಸಂದ ಪ್ರಶಸ್ತಿಗಳು ಪಂಡರೀಬಾಯಿ ಅವರ ಸಾಧನೆಯನ್ನು ಸಾರಿ ಹೇಳುತ್ತವೆ. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಪಡೆದರು. ಅದೇ ವರ್ಷ ತಮಿಳುನಾಡು ಸರ್ಕಾರ ಪಂಡರೀಬಾಯಿ ಅವರಿಗೆ ಕಲೈಮಾಮಣಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಕರ್ನಾಟಕ ಸರ್ಕಾರ 1994ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, 1995ರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ 2000ರಲ್ಲಿ ಜೀವಮಾನ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಗಳು ದೊರೆತಿವೆ. ಇವುಗಳನ್ನು ಓದಿದ್ರೆ ಅರ್ಥ ಆಗ್ತದೆ. ಪ್ರಶ್ನೆ ಇದೆ, ಪಂಡರೀಬಾಯಿ ಅವರಿಗೆ ದೊರೆತಂತಹ ಪ್ರಶಸ್ತಿಗಳು ಯಾವುವು ಅಂದಾಗ ನೀವು ಎಲ್ಲ ಪ್ರಶಸ್ತಿಗಳನ್ನು ಕುರಿತು ಬರಿತಾ ಹೋಗಬೇಕು. ಬಂದಿದ್ದು ಬರಲಿ, ಭಗವಂತನ ದಯೆ ಇರಲಿ. ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ದೇವರು ನನಗೆ ಕರುಣೆಯನ್ನು ತೋರಿಸಲಿ, ಅವರ ಆಶೀರ್ವಾದ ಇರಲಿ ಎಂಬ ತತ್ವಕ್ಕೆ ನಂಬಿಕೆ ಇರಿಸಿದ್ದ ಪಂಡರೀಬಾಯಿ ಅವರು 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಕೈ ಕಳೆದುಕೊಂಡರು. ನೋಡ್ರಿ, ಇಂತಹ ಸ್ಥಿತಿಯಲ್ಲಿದ್ದಾಗ ಅವರಿಗಿದ್ದಾಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಅವರು ಒಂದು ಕೈಯನ್ನು ಕಳ್ಕೊಳ್ತಾರೆ. ಕೈ ಕಳ್ಕೊಂಡೆ ಅಂತ ವಿಚಲಿತರಾಗಿಲ್ಲ, ಆ ಕೈಯನ್ನು ಕಳ್ಕೊಂಡರು ಚಲನಚಿತ್ರಗಳಲ್ಲಿ ಅಭಿನಯಿಸಿ ತನ್ನ ವ್ಯಕ್ತಿತ್ವವನ್ನು ಪ್ರದರ್ಶಿಸಿದಂಥವರು ಪಂಡರೀಬಾಯಿ ಅವರು. ನೋಡಿ, ಈ ಘಟನೆಯಿಂದ ಎದೆಗುಂದದೆ ಚಿಂತಿಸದೆ ತಮ್ಮ ನಟನೆಯ ಕೆಲಸವನ್ನು ಮುಂದುವರಿಸಿದ್ದು ಅವರ ಜೀವನ ಪ್ರೀತಿಗೆ ಸಾಕ್ಷಿಯಾಗಿದೆ. ತಮ್ಮ ಬದುಕನ್ನೇ ಚಿತ್ರಕ್ಕಾಗಿ, ನಟನೆಗಾಗಿ, ನಾಟಕಕ್ಕಾಗಿ ಅವರು ಮುಡುಪಾಗಿಟ್ಟಿದ್ರು. ಪ್ರತಿಭೆ, ಅಂತಃಕರಣ. ಪ್ರತಿಭೆ ನಟಿಸುವಂತಹ ಒಂದು ಚಾಕಚಕ್ಯತನ, ಅಂತಃಕರಣ, ಮಮತೆ, ಕರುಣೆ, ಪ್ರೀತಿ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ಳುವುದು ಅಪರೂಪ. ಹೃದಯ ಶ್ರೀಮಂತಿಕೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಇಂತಹ ಗುಣಗಳು ಎಲ್ಲರಲ್ಲಿಯೂ ಒಬ್ಬರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪರೂಪದ ಕಲಾವಿದೆ ಪಂಡರೀಬಾಯಿ ಅವರು 29/1/2002ರಲ್ಲಿ ನಿಧನರಾದರು. ಹಾಗೆ ಎಷ್ಟರಲ್ಲಿ ನಿಧನರಾದರು? 2002ರಲ್ಲಿ. ಹುಟ್ಟಿದ್ದು 1928ರಲ್ಲಿ. ಅಲ್ಲಿಗೆ ಶ್ರೀಮತಿ ಪಂಡರೀಬಾಯಿಯವರು 74 ವರ್ಷಗಳ ತುಂಬು ಜೀವನವನ್ನು ನಡೆಸಿ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರಾದರು. ಕಲಾ ರಸಿಕರು ಅಂದರೆ ಪ್ರೇಕ್ಷಕರು, ಕಲೆಯನ್ನು ಆರಾಧಿಸುವಂತಹ ಪ್ರೇಮಿಗಳ ಹೃದಯದಲ್ಲಿ ಅವರು ಅಚ್ಚ ಅಳಿಯದೆ ಉಳಿದರು. ಹೀಗೆ ಒಬ್ಬ ವ್ಯಕ್ತಿ ತನ್ನ ಬದುಕಿನ ಜೀವಿತಾವಧಿಯ ಕಾಲದಲ್ಲಿ ತನಗೆ ಎಷ್ಟೇ ಕಷ್ಟಗಳು ಎದುರಾದರೂ ಸ್ವಾರ್ಥವನ್ನು ಬೆಳೆಸಿಕೊಳ್ಳದೆ ಸಮಾಜದ ಏಳಿಗೆಗಾಗಿ, ದೀನ ದಲಿತರ ಉದ್ಧಾರಕ್ಕಾಗಿ ತಮ್ಮ ಕೈಲಾದ ಕೆಲಸವನ್ನು ಮಾಡಬೇಕು ಎನ್ನುವಂತಹ ತುಡಿತವನ್ನು ಹೊಂದಿದಂಥವರು ಪಂಡರೀಬಾಯಿಯವರು. ಅವರ ಇಂತಹ ಗುಣಗಳು ನಿಮ್ಮೆಲ್ಲರಿಗೂ ದಾರಿದೀಪ ಆಗಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ, ಇಂಥ ಪಾಠವನ್ನು ಆಯ್ಕೆ ಮಾಡಿದಂತಹ ಇಲಾಖೆಗೂ ಸಹ ನಾವು ಧನ್ಯವಾದಗಳನ್ನು ಹೇಳ್ತಾ, ನಾವು ಸಹ ಇವರಂತೆ ಉತ್ತಮ ನಾಗರಿಕರಾಗಿ ಸಮಾಜದಲ್ಲಿ ಬಾಳೋಣ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.